ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 5:30 ಆಗಿದೆ. ಪ್ರತಿ ದಿನದಂತೆ ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನಂತೂ ಬರ್ತಾ ಇರ್ತೀನಿ. ಅದೇ ಥರ ಇವತ್ತು ಕೂಡ ಬಂದಿದ್ದೀನಿ. ಆ್ಯಂಡ್ ನಿಮ್ಮ ಜೊತೆ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಎಂಜಾಯ್ ಮಾಡ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಎಂಜಾಯ್ ಮಾಡ್ತಾ ಹಾಗೆ ಇವತ್ತು ತಿಳಿಸುವಂತಹ ವಿಚಾರಗಳನ್ನ ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಜೆಯ 5:30 ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನು ತಿಳಿಸ್ತಾ ಇದ್ದೀನಿ. ನೀವೀಗ ಕೇಳ್ತಾ ಇರೋದು ಆಗಬೇಡಿ ಆಲಸಿ ನಮ್ಮನ್ನು ಆಲಿಸಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಶ್ರೀಧರ್. ಇದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಆದರೆ ಸಮಾಜದ ಮೇಲೆ ಆಗ್ತಾ ಇರುವಂತಹ ಪರಿಣಾಮಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾವ ರೀತಿ ಸಮಾಜದ ಮೇಲೆ ಪರಿಣಾಮಗಳಾಗ್ತಾ ಇದೆ, ಸಮಾಜದಿಂದ ನಮಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ. ಸೊ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ನೋಡಿ, ನಮಗೆಲ್ಲ ಗೊತ್ತಿರೋ ಹಾಗೆ ನಾವೆಲ್ಲರೂ ಕೂಡ ಒತ್ತಡದ ಜೀವನ ಶೈಲಿಯನ್ನು ಅನುಭವಿಸ್ತಾ ಇದ್ದೀವಿ. ಹಾಗೆ ಇದಕ್ಕೆ ಹಲವಾರು ಕಾರಣಗಳು ಕೂಡ ಇರಬಹುದು. ಸೊ ಇದರಿಂದಾಗಿ ನಮ್ಮ ಸಮಾಜದಲ್ಲಿ ಕೂಡ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದೆ. ಆತ್ಮಹತ್ಯೆನ ತಡೆಯೋದಕ್ಕೆ ಹಲವಾರು ಸಂಘ ಸಂಸ್ಥೆಗಳಾಗಿರ್ಬೋದು, ಇಲಾಖೆಗಳಾಗಿರ್ಬೋದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಆದರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಮಾನಸಿಕ ಒತ್ತಡದಿಂದಾಗಿ ಈಗಿನ ಯುವ ಜನತೆ ಆಗಿರ್ಬೋದು ಅತಿಯಾದ ಒತ್ತಡದಿಂದ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ರೀತಿಯ ಆತ್ಮಹತ್ಯೆಗಳನ್ನ ತಡೆಯೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾಕೆ ಈ ವಿಚಾರವನ್ನು ಮಾತಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ, ಪ್ರತಿ ವರ್ಷದ ಸೆಪ್ಟೆಂಬರ್ 10ನೇ ತಾರೀಕನ್ನು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವಿಕೆ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಅಂದರೆ ವರ್ಲ್ಡ್ ಸ್ಯೂಸೈಡ್ ಪ್ರಿವೆನ್ಷನ್ ಡೇ ಆಗಿ ಆಚರಣೆ ಮಾಡಲಾಗುತ್ತೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಈ ಸ್ಯೂಸೈಡ್ನ ನಿಯಂತ್ರಣ ಮಾಡೋದಕ್ಕೆ ನಾವೆಲ್ಲರೂ ಹೇಗೆ ಕೈ ಜೋಡಿಸ್ಬೋದು, ಹಾಗೆ ಮಾನಸಿಕ ಒತ್ತಡವನ್ನು ನಾವು ಹೇಗೆ ನಿಯಂತ್ರಣದಲ್ಲಿಟ್ಕೋಬೋದು, ಹಾಗೆಯೇ ಫ್ಯಾಮಿಲಿ ಸಪೋರ್ಟ್ ಎಷ್ಟು ಮುಖ್ಯ ಆಗುತ್ತೆ, ಹೀಗೆ ಹಲವಾರು ವಿಚಾರಗಳನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕೂಡ ಮಾತಾಡ್ತಾ ಇದ್ದೀವಿ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವಿಕೆ ದಿನದ ಪ್ರಯುಕ್ತವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಆತ್ಮಹತ್ಯೆ ತಡೆಯ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲೆ, ಇಲ್ಲಿ ಮನೋವೈದ್ಯರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಸಚಿನ್ ON ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮನಃಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಮಾನಸ ನರ್ಸಿಂಗ್ ಹೋಮ್ ಶಿವಮೊಗ್ಗ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ವಿ ಹರಿಹರನ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಮನೋಸಾಮಾಜಿಕ ಕಾರ್ಯಕರ್ತರಾಗಿ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಶ್ರೀಧರ್ ಎನ್ನವರು ಕೂಡ ನಮ್ಮ ಜೊತೆಗಿದ್ದಾರೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವಿಕೆ ದಿನದ ಕುರಿತಂತೆ ಇವರೆಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮವನ್ನು ಕೇಳೋಣ. ನೀವು ಕೂಡ ಕಾರ್ಯಕ್ರಮನ ಕೇಳ್ಕೊಳ್ಳಿ, ಹಾಗೆ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸೊ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆಲ್ಲರಿಗೂ ಕೂಡ. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷ ನಾವು ಸೆಪ್ಟೆಂಬರ್ 10 ವಿಶ್ವ ಆತ್ಮಹತ್ಯೆ ತಡೆ ದಿನಾಚರಣೆಯನ್ನು ಆಚರಿಸ್ತಾ ಬರ್ತಾ ಇದ್ದೇವೆ. ಈ ದಿನ ಈ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳು ಆಗಮಿಸಿದ್ದಾರೆ. ಮೊದಲು ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ಮೊದಲನೇದಾಗಿ ಡಾಕ್ಟರ್ ಸಚಿನ್ ON, ಮನೋವೈದ್ಯರು, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಶಿವಮೊಗ್ಗ. ಸರ್ ನಮಸ್ಕಾರ. ಸರ್ ತಮಗೆ ನಮಸ್ಕಾರ. ಹಾಗೆ ಡಾಕ್ಟರ್ ವಿ ಹರಿಹರನ್ ಅವರು, ಮುಖ್ಯಸ್ಥರು, ಮನಃಶಾಸ್ತ್ರ ವಿಭಾಗ, ಮಾನಸ ನರ್ಸಿಂಗ್ ಹೋಮ್ ಶಿವಮೊಗ್ಗ ಜಿಲ್ಲೆ. ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹಾಗಾದರೆ ಇವತ್ತಿನ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಸರ್, ಮೊದಲನೇ ಪ್ರಶ್ನೆ ಏನಿದೆ ಅಂದರೆ, ನಮ್ಮಲ್ಲಿ ಪ್ರತಿ ವರ್ಷ ಆತ್ಮಹತ್ಯೆ ತಡೆ ದಿನಾಚರಣೆಯನ್ನು ನಾವು ಆಚರಿಸ್ತಾ ಬರ್ತಾ ಇದ್ದೇವೆ. ಹಾಗಾದರೆ ಈ ವಿಶ್ವ ಆತ್ಮಹತ್ಯೆ ದಿನಾಚರಣೆಯ ಹಿನ್ನೆಲೆ ಏನು ಅಂತ ಹೇಳ್ಬೋದಾ ಸರ್ ನಮ್ಮ ಕೇಳೋರಿಗೆ? ಹಿನ್ನೆಲೆ ಅಂತಂದರೆ 2003ರಲ್ಲಿ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸೂಸೈಡ್ ಪ್ರಿವೆನ್ಷನ್ ಮತ್ತು ಈಗ WHO ಅನ್ನೋ ಒಂದು ಆರ್ಗನೈಸೇಷನ್ ಎರಡೂ ಸೇರಿ ಒಂದು ಡಿಸಿಷನಿಗೆ ಬರ್ತಾರೆ. ಏನಂತ ಹೇಳಿದರೆ, ಪ್ರತಿ ವರ್ಷ ಸೆಪ್ಟೆಂಬರ್ 10ನೇ ತಾರೀಕು ಸ್ಯೂಸೈಡ್ ಪ್ರಿವೆನ್ಷನ್ ಡೇ ಅಂತಂದರೆ ಆತ್ಮಹತ್ಯೆ ತಡೆಗಟ್ಟ ದಿನ ಆಗಿ ಒಂದು ಘೋಷಣೆಯನ್ನು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತ ಹೇಳಿದರೆ, ಈಗ ನಾವು ಅಬ್ಸರ್ವ್ ಮಾಡಿದ ಹಾಗೆ ಪ್ರತಿ ಒಂದು ಸೆಕೆಂಡ್ಗೂ 70ರಿಂದ 80 ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಒಂದು WHO ಒಂದು ಸ್ಟಡಿಗಳು ಹೇಳ್ತಾ ಇದ್ದಾವೆ. ಇದ್ರ ಜೊತೆಗೆ ಒಂದು 7ರಿಂದ 8 ಲಕ್ಷ ಜನರು ಪ್ರತಿ ವರ್ಷ ಇಡೀ ವಿಶ್ವದಾದ್ಯಂತ ಒಂದು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಇನ್ನು ನಮ್ಮ ಭಾರತದ ಒಂದು ನೋಡೋದಾಯಿತು ಅಂತ ಹೇಳಿದ್ರೆ, ಬರೀ ಭಾರತದಲ್ಲೇ 1.5ರಿಂದ 2 ಲಕ್ಷ ಜನಗಳು, ಇತ್ತೀಚಿನ ರಿಪೋರ್ಟ್ ನೋಡೋಕೆ ಹೋದರೆ 1.5ರಿಂದ 2 ಲಕ್ಷ ಜನಗಳು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಪ್ರತಿ ವರ್ಷ 10ನೇ ತಾರೀಕು ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಮಾಡಬೇಕು ಅಂತ ಹೇಳಿ ಒಂದು ಡಿಸೈಡ್ ಮಾಡಲಾಯಿತು. ತಾವೇನಾದ್ರು ಮಾತಾಡೋದಿದೆ ಸರ್? ಡಾಕ್ಟರ್ ಸಚಿನ್ ಸರ್ ಹೇಳಿದ ಥರ ಇದು ಪ್ರಿವೆನ್ಷನ್ ಡೇ ಏನಕ್ಕೆ ಅಬ್ಸರ್ವ್ ಮಾಡಬೇಕು ಅಂತ ಕೇಳಿದರೆ, ಒಂದು
ನಾವು ಎಷ್ಟಕ್ಕೆಷ್ಟು ನಾವು ಹ್ಯೂಮನ್ ರಿಸೋರ್ಸ್ನ ಪ್ರೊಟೆಕ್ಟ್ ಮಾಡ್ಕೊಳ್ತೀವೋ ಅಷ್ಟಕ್ಕಷ್ಟು ನಮಗೆ ಅನುಕೂಲ. ಒಂದು, ನಾವು ಎಲ್ಲ ರೀತಿಯಲ್ಲಿ ಮುಂದಕ್ಕೆ ಸಾಗ್ಬೋದು. ಎರಡನೇದು ಏನಂದರೆ, ಇದು ಈ ಪ್ರಿವೆನ್ಷನ್ ಹೆಂಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಅದ್ರ ಬಗ್ಗೆ ಮಾತಾಡಿದ್ರೇ ಸಾಧ್ಯ ಆಗುತ್ತೆ. ಅದ್ರ ಬಗ್ಗೆ ಇರುವ ಸ್ಟಿಗ್ಮಾನ ಕಳಿಸ್ಬೇಕು ಫಸ್ಟು. ಅದು ಸ್ಟಿಗ್ಮಾ, ಅದ್ರ ಬಗ್ಗೆ ತಪ್ಪು ಅಂತ ಒಂದು ಈ ಥರ ಇದ್ದರೆ, ನಮಗೇನೋ ಮಾನಸಿಕ ರೋಗ ಇದೆ ಅಂತ ಹೇಳಿದ್ರೆ ಅದು ಏನಾದರೂ ಒಂದು ಇದಾಗುತ್ತೆ ಅಂತ ಅದನ್ನು ತಡೆದ್ರೇ, ಅದನ್ನು ಇದು ಮಾಡಿದ್ರೇ ಅದರಿಂದ ನಾವು ಪ್ರಿವೆನ್ಷನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಸರ್, ನೀವು ಹೇಳ್ತೀರ ಟೋಟಲ್ ಆಗಿ ಸಮಾಜದಲ್ಲಿ ಏನು ಈ ಕೀಳಿರಿಮೆ ಅನ್ನೋದಿದೆ ಅದನ್ನು ಕಡಿಮೆ ಮಾಡಬೇಕು. Yes, ಅದ್ರ ಬಗ್ಗೆ ನಾವು ಮಾತಾಡಿದಾಗ ಅದ್ರ ಹೌದು. ವಿಷಯ ನಮ್ಮ ಜನಗಳಿಗೆ ಮುಟ್ಟುತ್ತೆ ಅನ್ನೋದು. ಹೌದು. ಓಕೆ ಸರ್, ಒಳ್ಳೆಯದು. ಹಾಗಾದರೆ ನಾವು ಪ್ರತಿ ವರ್ಷ ಒಂದು ಘೋಷಣೆಯನ್ನು ಇಟ್ಕೊಂಡು ನಾವು ಈ ಒಂದು ಆತ್ಮಹತ್ಯೆ ದಿನ ಅಂದರೆ ಆತ್ಮಹತ್ಯೆ ತಡೆ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ಹಾಗಾದರೆ ಈ ವರ್ಷದ ಘೋಷಣೆ ಏನಿದೆ ಅಂತ ಏನಾರು ಹೇಳ್ಬೋದಾ ಸರ್? ಈ ವರ್ಷ 2020 ಒಂದು ಘೋಷಣೆ ಏನು ಅಂತಂದರೆ, ಚೇಂಜಿಂಗ್ ದ ನೆರೇಟಿವ್ ಆನ್ ಸ್ಯೂಸೈಡ್ ಅಂತ ಹೇಳಿ. ಅಂದರೆ ಆತ್ಮಹತ್ಯೆ ಬಗ್ಗೆ ಇರೋ ದೃಷ್ಟಿಕೋನ ಬದಲಾಯಿಸಬೇಕು ಅಂತ ಹೇಳಿ. ಈಗ ನಾನು ಆಲ್ರೆಡಿ ಹೇಳಿದಾಗ 2003 ಶುರುವಾಗಿತ್ತು. ಆವಾಗಿಂದ ಪ್ರತಿ ವರ್ಷ ಸಹ ಒಂದೊಂದು ಘೋಷಣೆಯನ್ನು ಕೊಡ್ತಾನೆ ಬರ್ತಾ ಇದ್ದಾರೆ. ಮೊದಲನೇ ವರ್ಷದ ಘೋಷಣೆ ಏನು ಇತ್ತು ಅಂತ ಹೇಳಿದರೆ, ಸ್ಯೂಸೈಡ್ ಕ್ಯಾನ್ ಬಿ ಪ್ರಿವೆಂಟೇಬಲ್ ಅಂತ ಹೇಳಿ, ಅಂದರೆ ಸೂಸೈಡನ್ನು ತಡೆಗಟ್ಟಬಹುದು ಅಂತ ಹೇಳಿ. ಈ ಎಲ್ಲ ವರ್ಷ ಒಂದೊಂದು ಘೋಷಣೆ ಕೊಟ್ಟು, ಈ ವರ್ಷ ಏನಪ್ಪ ಅಂತ ಹೇಳಿದ್ರೆ, ಒಂದು ಸಮಸ್ಯೆ ಇರೋರು ಮನ ಬಿಚ್ಚಿ ಮಾತಾಡಲಿ, ಎಲ್ಲ ಶೇರ್ ಮಾಡಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಘೋಷಣೆಯನ್ನು ಕೊಟ್ಟಿದ್ದಾರೆ. ಓಕೆ ಸರ್, ತುಂಬ ಒಳ್ಳೆಯದು. ಹಾಗಾದರೆ ಸರ್, ಈ ಆತ್ಮಹತ್ಯೆ ಅಂತೇಳಿ ನಾವು ಮಾತಾಡ್ತಾ ಇದ್ದೀವಿ, ಯಾರಲ್ಲಿ ನಾವು ಅತಿ ಹೆಚ್ಚಾಗಿ ಆತ್ಮಹತ್ಯೆ ಸಮಸ್ಯೆಯನ್ನು ನಾವು ನೋಡ್ಬೋದು ಸರ್? ಇದು ಅಂದರೆ ಇದು ಈಗಿರುವ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನೋಡಿದ್ರೆ, ಅಡೋಲೆಸೆನ್ಸು ಮತ್ತು ಯಂಗ್ ಅಡಲ್ಟ್ಸ್ ಮಧ್ಯದಲ್ಲಿ ಈಗ ಜಾಸ್ತಿ ಆಗಿದೆ. ಕಾಲೇಜ್ ಹೋಗೋರು, ಕಾಲೇಜ್ ಅಟೆಂಡ್ ಮಾಡೋರು, ಈಗ ಕಾಲೇಜ್ ಮುಗಿದಾದ್ಮೇಲೆ ಫ್ರೆಶ್ ಆಗಿ ಕೆಲಸ ಶುರು ಮಾಡೋರು, ಸ್ಟ್ರೆಸ್ನಿಂದ ಜಾಸ್ತಿ, ವರ್ಕ್ ಪ್ರೆಷರ್ನಿಂದ ಜಾಸ್ತಿ ಈ ಥರ ಸೂಸೈಡ್ ಅಟೆಂಪ್ಟ್ಸ್ ಜಾಸ್ತಿ ಆಗಿದೆ ಈ ನಡುವೆ. ಸೊ ಇದು ಇನ್ನೊಂದು ಕೋಣದಲ್ಲಿ ಹೇಳಬೇಕಂದ್ರೆ, ಇನ್ನೊಂದು ರೀತಿಯಲ್ಲಿ ಹೇಳಬೇಕಂದ್ರೆ, ಒಂದು ಇದು ಯಾಕೆ ಬರ್ತದೆ ಈ ಏಜಲ್ಲಿ ಅಂತ ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು ಅಂದರೆ, ಒಂದು ಕಾನ್ಸೆಪ್ಟ್ ಇದೆ, ಡಿಮಾರಲೈಸೇಷನ್ ಅಂತ ಹೇಳ್ತೀವಿ. ಡಿಮಾರಲೈಸೇಷನ್ ಅಂದರೆ, ನಾವು ಯಾವಾಗ ಗಿವನ್ ಅಪ್ ಕೊಟ್ಬಿಡ್ತೀವಿ ನಾವು. ನನ್ನ ಕೈಯಲ್ಲಿ ಆಗಲ್ಲಪ್ಪ, ನಾನು ಮುಂದಕ್ಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಮ್ಮ ಮೇಲೆ ಇರುವ ನಂಬಿಕೆನ ಬಿಟ್ಬಿಡುವಾಗ ಈ ಥರ ಸೂಸೈಡಲ್ ಥಾಟ್ಸ್ ಬರುತ್ತೆ. ಸೊ ಅದನ್ನು ಕಂಡುಹಿಡಿಬೇಕು ಫಸ್ಟ್. ಅದನ್ನು ಕಂಡುಹಿಡಿದು ಅವ್ರು ಮುಂದಕ್ಕೆ ಬರಬೇಕು, ಈ ಥರ ಆಗ್ತಾ ಇದೆ ನನಗೆ ಹೆಲ್ಪ್ ಮಾಡಿ ಅಂತ ಹೇಳೋಕ್ಕೆ ಅವ್ರು ರೆಡಿ ಇರಬೇಕು. ರೆಡಿ ಇರುವಾಗ ನಾವೇನು ಮಾಡ್ತೀವಿ, ಎಲ್ಲ ರೀತಿಯಲ್ಲಿ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸರಿ ಸಚಿನ್ ಸರ್, ತಾವೇನಾದರೂ ಅಂದರೆ ಆತ್ಮಹತ್ಯೆನ ಯಾರಲ್ಲಿ ನಾವು ಹೆಚ್ಚಾಗಿ ಕಾಣ್ಬೋದು, ಹಾಗೆ ಆತ್ಮಹತ್ಯೆ ಯೋಚನೆಗಳು ಬರಲಿಕ್ಕೆ ಹಾಗಾದರೆ ಕಾರಣಗಳೇನು ಅನ್ನೋವಂಥ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈ ಬಗ್ಗೆ ತಾವೇನಾದರೂ ಹೇಳ್ತೀರಾ ಸರ್? ಈಗ ಹರಿಹರನ್ ಸರ್ ಹೇಳಿದಾಗೆ ಹದಿಹರೆಯದ ವಯಸ್ಸುಗಳಲ್ಲಿ ಜಾಸ್ತಿ ಆಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ, 15ರಿಂದ 29 ವಯಸ್ಸಿನ ಒಂದು ಯುವತಿಯರು ಅಂತಲೇ ಹೇಳ್ಬೋದು. ಈಗ 15 ಅಂತ ಹೇಳಿದ್ರೆ ಸ್ಕೂಲ್ಗೆ ಹೋಗೋರು, ಕಾಲೇಜಿಗೆ ಹೋಗೋರು, ಇನ್ನು 29 ತನಕ ಅಂತ ಹೇಳಿದ್ರೆ ಒಂದು ಕೆಲಸಕ್ಕೆ ಹೋಗೋರು, ಆವಾಗಷ್ಟೇ ಹೊರಗಿನ ಪ್ರಪಂಚಕ್ಕೆ ಕಾಲಿಟ್ಟವರು. ಇವರಲ್ಲಿ ಜಾಸ್ತಿಯಾಗಿ ನಾವು ಒಂದು ಈ ಆತ್ಮಹತ್ಯೆ ಲಕ್ಷಣಗಳು ಅಥವಾ ಒಂದು ಸೂಚನೆಗಳನ್ನು ನೋಡ್ತಾ ಇದ್ದೀವಿ. ಇದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಪುರುಷರಲ್ಲಿ ನಾವು 40ರಿಂದ 45 ವಯಸ್ಸಿಗೆ ಈ ಒಂದು ಆತ್ಮಹತ್ಯೆ ಯೋಚನೆ ಬರೋದಾಗಲಿ ಅಥವಾ ಒಂದು ಟ್ರೈ ಮಾಡೋದಾಗಲಿ ಇದನ್ನು ಸಹ ಕಾಣ್ತೀವಿ. ಇದ್ರ ಜೊತೆಗೆ ಮಹಿಳೆಯರಲ್ಲೂ ಅಷ್ಟೇ, ಒಂದು 45 ವಯಸ್ಸು ಆದ ಮೇಲೆ ಈ ಒಂದು ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂತ ಕೆಲವೊಂದು ಸ್ಟಡೀಸ್ಗಳು ಹೇಳ್ತವೆ. ಇದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಪುರುಷರಲ್ಲಿ ಹಾಗೂ ಮಹಿಳೆಯರಲ್ಲಿ ನಾವು ಗಮನಿಸಿದರೆ, ಪುರುಷರಲ್ಲಿ 4 ಪಟ್ಟು ಹೆಚ್ಚು ಆತ್ಮಹತ್ಯೆ ಯೋಚನೆಗಳು ಮತ್ತು ಆತ್ಮಹತ್ಯೆ ಪ್ರಯತ್ನಗಳು ನಡೀತಾ ಇದ್ದಾವೆ ಯಾವಾಗ ಹೆಣ್ಣು ಮಕ್ಕಳಲ್ಲಿ ಕಂಪೇರ್ ಮಾಡಿದಾಗ. ಇದಕ್ಕೆ ಹಲವಾರು ಕಾರಣಗಳಿರ್ಬೋದು. ಏನೋ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಅಥವಾ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರಬಹುದು. ಇದರ ಜೊತೆಗೆ ಇನ್ನು ಯಾರಲ್ಲಿ ಜಾಸ್ತಿ ಅಂತ ಹೇಳಬೇಕು ಅಂತ ಹೇಳಿದ್ರೆ, ನಾವು ಒಂದು ಮಾದಕ ವಸ್ತು ಒಂದು ಚಟಕ್ಕೆ ಬಲಿಯಾಗಿರ್ತಾರೆ. ಕುಡಿತದ ಚಟ ಇರಬಹುದು, ಅಥವಾ ಇನ್ನೊಂದು ಯಾವುದೋ ಒಂದು ಡ್ರಗ್ಸ್ಗಳಿರಬಹುದು.
ಇಂಥವನ್ನ ಮಾಡೋ ಒಂದು ಜನಗಳಲ್ಲಿ ನಾವು ತುಂಬ ಸ್ಯೂಸೈಡನ್ನು ಸ್ವಲ್ಪ ಜಾಸ್ತಿಯಾಗಿ ಈ ಸ್ವಲ್ಪ ದಿನದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದ್ರ ಜೊತೆಗೆ ಏನು ಅಂತ ಹೇಳಿದರೆ ಕೆಲವೊಂದು ಮಾನಸಿಕ ಕಾಯಿಲೆಗಳು, ಹಾಂ ಸರ್. ಉದಾಹರಣೆಗೆ ಖಿನ್ನತೆ. ಈ ಖಿನ್ನತೆಯಲ್ಲಿ ಒಬ್ಬ ಬಳಲ್ತಾ ಇರೋವಂಥ ಒಬ್ಬ ರೋಗಿ ಅವನು ನಾರ್ಮಲ್ ಜನಕ್ಕೆ ಕಂಪೇರ್ ಮಾಡಿದ್ರೆ 20-30 ಪಟ್ಟು ಹೆಚ್ಚು ಚಾನ್ಸಸ್ಗಳು ಇರುತ್ತೆ. ಅವನು ಮುಂದಿನ ಹಂತದಲ್ಲಿ ಒಂದು ಆತ್ಮಹತ್ಯೆ ಯೋಚನೆ ಬರೋದಿರ್ಬೋದು ಅಥವಾ ಆತ್ಮಹತ್ಯೆಗೆ ಪ್ರಯತ್ನ ಮಾಡೋ ಚಾನ್ಸಸ್ಗಳಿರ್ಬೋದು. ಒಳ್ಳೆಯದು ಸರ್. ಹಾಗಾದರೆ ನೀವು ಹೇಳೋ ಪ್ರಕಾರ ಮಹಿಳೆಯರಿಗಿಂತ ಪುರುಷರಲ್ಲೇ ಈ ಸಮಸ್ಯೆ, ಅಂದರೆ ಹೆಚ್ಚಾಗಿ ನಾವು ಆತ್ಮಹತ್ಯೆಯ ಒಂದು ಸಮಸ್ಯೆಯನ್ನು ಕಾಣ್ಬೋದು ಅಂತೇಳಿ. ಹೌದು, ಖಂಡಿತ. ಆಯ್ತು ಸರ್. ಹಾಗಾದರೆ ಮುಂದುವರೆದಾಗೆ ಈ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅನ್ನೋದಕ್ಕೆ ನಮಗೇನಾದರೂ ಸೂಚನೆಗಳು ಸಿಗ್ಬೋದಾ? ಹಾಗಾದರೆ ಇದಕ್ಕೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ನಾವು. ಇವಾಗ ಇವರೇ ಮಾಡ್ಕೊಳ್ಳೋದ ಅಂತ 100% ಯಾರೂ ಹೇಳಲಿಕ್ಕಾಗೋದಿಲ್ಲ. ಬಟ್ ಕೆಲವೊಂದು ಸೂಚನೆಗಳು ನಾವು ಯಾವಾಗಲೂ ಗುರುತಿಸ್ಬೋದು. ನಾನು ಆಲ್ರೆಡಿ ಹೇಳಿದಾಗಲೇ ಏನೋ ಒಂದು ಮಾನಸಿಕ ಸಮಸ್ಯೆ ಇದೆ ಯಾರೋ ಒಬ್ಬ ವ್ಯಕ್ತಿಗೆ. ಇದು ಬರೀ ಖಿನ್ನತೆ ಅಂತ ಅಲ್ಲ, ಇದ್ರ ಜೊತೆ ಕೆಲವೊಂದು ಸತಿ ಚಂಚಲತೆ ಅಂತ ಹೇಳ್ತೀವಿ, ಚಿತ್ತ ವಿಕಲತೆ ಅಂತ ಹೇಳ್ತೀವಿ. ಇವೆಲ್ಲ ಸಮಸ್ಯೆಗಳಿದ್ದಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ಜಾಸ್ತಿ ರಿಸ್ಕ್ ಇರುತ್ತೆ, ಅಂದರೆ ಅವರಿಗೆ ಒಂದು ಆತ್ಮಹತ್ಯೆ ವಿಚಾರಗಳು ಬರೋದರಲ್ಲಿ. ಇದರ ಜೊತೆಗೆ ಇನ್ನೊಂದು ಅಂಶ ನಾವೇನು ಗಮನಿಸಬೇಕು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಆಲ್ರೆಡಿ ಈ ಹಿಂದೆನೇ ಒಂದು ಸತಿ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದೇನೆ ಅಂತ ಹೇಳಿದರೆ ಆತನಲ್ಲಿ ತುಂಬ ಜಾಸ್ತಿ ಇರುತ್ತೆ, ಅಂದರೆ ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ. ಮುಂದಿನ ಸತಿ ಅವನು ಮಾಡ್ಕೊಳ್ಳೋ ಅಂಥ ಒಂದು ಜಾಸ್ತಿ ರಿಸ್ಕ್ ಇರುತ್ತೆ. ಇದ್ರ ಜೊತೆಗೆ ಏನಪ್ಪ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ, ಅಂದರೆ ಕುಟುಂಬದಲ್ಲಿ ಯಾರೋ ಒಬ್ಬರು ಒಂದು ಸತಿ ಟ್ರೈ ಮಾಡಿದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ. ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಣ್ಣ ತಮ್ಮ ಅಥವಾ ಇನ್ಯಾರೋ ಇರ್ಬೋದು. ಅವ್ರು ಮಾಡಿದ್ದಾಗ ಆ ಫ್ಯಾಮಿಲಿಯಲ್ಲಿ ಈತ ಇದ್ದ ಅಂತ ಹೇಳಿದಾಗ ಇವರಲ್ಲಿ ಸಹ ನಾವು ಜಾಸ್ತಿ ಈ ಒಂದು ಯೋಚನೆಗಳನ್ನು ಕಂಡು ಹಿಡಿಬೋದು. ಇದ್ರ ಜೊತೆಗೆ ನಾನು ಆಲ್ರೆಡಿ ಹೇಳ್ದಂಗೆ ಒಂದು ಮಾದಕ ವಸ್ತು, ಮದ್ಯ ಸೇವನೆ, ಮತ್ತೊಂದು ಯಾವುದೋ ಒಂದು ಡ್ರಗ್ಸು, ಇದು ಸಹ ಒಂದು ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ. ಇದ್ರ ಜೊತೆಗೆ ಕೆಲವೊಂದು ಸ್ಟ್ರೆಸ್ ಅಂತ ಹೇಳ್ತೀವಿ ನಾವು. ಇದ್ದಕ್ಕಿದ್ದಂಗೆ ಸ್ಟ್ರೆಸ್ ಬರುತ್ತೆ ಯಾರಿಗೋ ಒಬ್ಬನಿಗೆ ಜೀವನದಲ್ಲಿ. ಉದಾಹರಣೆಗೆ ಈ ಕಾಲೇಜಲ್ಲಿ ನಾನು ಹೇಳ್ದಂಗೆ ಕಾಲೇಜ್ ಹುಡುಗರಲ್ಲಿ ಬ್ರೇಕಪ್ ಅಂತ ಆಗುತ್ತೆ, ರಿಲೇಷನ್ಶಿಪ್ ಬ್ರೇಕಪ್ಸು, ಮತ್ತು ಫೈನಾನ್ಷಿಯಲ್ ಪ್ರಾಬ್ಲಮ್ಮು. ಹಾಂ ಸರ್. ಇದಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಡನ್ನಾಗಿ ಒಂದು ಆತ್ಮಹತ್ಯೆ ಯೋಚನೆಗಳು ಬರೋದಿರ್ಬೋದು, ಈ ಥರ ಯೋಚನೆಗಳು ಬರೋದಕ್ಕೆ ಚಾನ್ಸ್ ಇರುತ್ತೆ. ಇದರ ಜೊತೆಗೆ ಕೆಲವೊಂದು ಪರ್ಸ್ನಾಲಿಟಿ ಇಶ್ಯೂ ಅಂತ ಹೇಳ್ತೀವಿ, ಅಂದರೆ ವ್ಯಕ್ತಿತ್ವ ಸಮಸ್ಯೆಗಳು, ಆ್ಯಂಟಿ ಸೋಷಿಯಲ್ ವ್ಯಕ್ತಿತ್ವ ಸಮಸ್ಯೆಗಳು ಅಂತಲೂ ಹೇಳ್ತೀವಿ. ಇವರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಒಂದು ಇಂಪಲ್ಸ್ ನೇಚರ್ ಅಂತ ಇರುತ್ತೆ. ತಕ್ಷಣ ಏನಾದ್ರು ಬಿಡಬೇಕು, ತಕ್ಷಣ ಕೈ ಕೊಯ್ಕೊಂಡ್ಬಿಡ್ಬೇಕು, ತಕ್ಷಣ ಏನಾದ್ರು ಮಾಡಬೇಕು ಅಂತ ಹೇಳಿ ಒಂದು ಯೋಚನೆಗಳಿರುತ್ತವೆ. ಇಂಥವರಲ್ಲಿ ನಾರ್ಮಲ್ ಅಂದರೆ ಸಾಮಾನ್ಯ ಜನರಿಗೆ ಹೋಲಿಕೆ ಮಾಡಿದಾಗ ಇಂಥವರಲ್ಲಿ ಇಂಥ ಒಂದು ಯೋಚನೆ ಬರೋದು ತುಂಬ ಜಾಸ್ತಿ. ಸರ್ ತಾವೇನಾದರೂ ಇದ್ರ ಜೊತೆಗೆ ಹೇಳಬೇಕಂದ್ರೆ, ಈಗ ಡಾಕ್ಟರ್ ಸಚಿನ್ ಹೇಳಿದ ಪ್ರಕಾರ ಇಷ್ಟೊಂದು ಫ್ಯಾಮಿಲಿ ಹಿಸ್ಟ್ರಿ ಇದೆ, ಸಬ್ಸ್ಟೆನ್ಸ್ ಯೂಸ್ ಮಾಡೋದಿದೆ ಒಂದು ರಿಸ್ಕ್ ಫ್ಯಾಕ್ಟ್ರು, ಆಮೇಲೆ ಪ್ರೀವಿಯಸ್ ಅಟೆಂಪ್ಟ್ಸ್ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನೀವು ಕಂಡುಹಿಡಿಬೇಕು ಅಂದರೆ ಇನ್ನೊಂದು ವಿಷಯ ನಾನು ಆಡ್ ಮಾಡಬೇಕಂದ್ರೆ ಅದರಲ್ಲಿ ಸೋಷಿಯಲ್ ಐಸೋಲೇಷನ್ ಅಂತ ಇರುತ್ತೆ. ಸೊ ಅವ್ರನ್ನೇ ಅವರು ಒಂಟಿತನ ಮಾಡ್ಕೊಬಿಡ್ತಾರೆ. ನನಗೆ ಯಾರು ಇಲ್ಲ, ನನಗೆ ಮುಂದಕ್ಕೆ ಅದು ಏನು ಫ್ಯೂಚರ್ ಬಗ್ಗೆ ಅವರಿಗೆ ಏನಾಗುತ್ತೆ ಅಂದರೆ ಒಂದು ಹೆಲ್ಪ್ಲೆಸ್ ಟೆಂಡೆನ್ಸಿ ಬಂದ್ಬಿಡುತ್ತೆ, ನಿರಾಶಾ ಭಾವನೆ. ಎಸ್, ಅದು ಬರುವಾಗ ಏನಾಗುತ್ತೆ ಅಂದರೆ ಅದು ಒಂದು ರಿಸ್ಕ್ ಫ್ಯಾಕ್ಟರ್ ಆಗಿ ಮುಂದಕ್ಕೆ ಇದಾಗ್ಬಿಡುತ್ತೆ. ಸರ್, ಈಗ ನೀವು ತತ್ಕ್ಷಣ ಅಂತ ಒಂದು ಪದವನ್ನು ಬಳಕೆ ಮಾಡಿದ್ರಿ. ಹಾಗಾದರೆ ಈ ಆತ್ಮಹತ್ಯೆ ಯೋಚನೆ ಬಂದ ತತ್ಕ್ಷಣಕ್ಕೆ ಆ ಯೋಚನೆಯಿಂದ ಹೊರಬರಲು ಏನಾದರೂ ಮಾರ್ಗಗಳಿದೆನಾ? ಖಂಡಿತವಾಗ್ಲೂ ಇದೆ. ಈಗ ತಕ್ಷಣ ಒಬ್ಬ ವ್ಯಕ್ತಿಗೆ ಏನೋ ಒಂದು ಕೆಟ್ಟ ಯೋಚನೆ, ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತೀವಿ, ಆ ಥರ ಬಂತು ಅಂತ ಹೇಳಿದಾಗ ನಕಾರಾತ್ಮಕ ಭಾವನೆಗಳು ಅಂತಲೂ ಹೇಳ್ತೀವಿ. ಈ ಥರ ಬಂತು ಅಂತ ಹೇಳಿದಾಗ ಏನು ಮಾಡೋದು ಅಂತ ಹೇಳಿದ್ರೆ, ಅವನು ತಕ್ಷಣ ಯಾರಾದರೂ ಜೊತೆಗೆ ಯಾರಿದ್ದಾರೆ, ಸುತ್ತಮುತ್ತಲು ಯಾರಿದ್ದಾರೆ, ಅವನಿಗೆ ಹತ್ರದವ್ರು ಯಾರಿದ್ದಾರೆ ಅಂಥವರಲ್ಲಿ ಒಂದು ಶೇರ್ ಮಾಡ್ಕೊಳ್ಳೋ ಅಂತಂದರೆ ಹಂಚ್ಕೊಳ್ಳೋದು. ಈ ಥರ ನನಗೆ ಆಗ್ತಾಯಿದೆ, ಈ ಥರ ಆಗ್ತಾಯಿದೆ ಅಂತ ಸಹಾಯ ಕೇಳೋದು. ಇದರ ಜೊತೆಗೆ ಕೆಲವೊಂದು ಸರ್ಕಾರದ ವತಿಯಿಂದ ಹೆಲ್ಪ್ ಲೈನ್ ನಂಬರ್ಗಳು ಇದ್ದಾವೆ. ಹಾಂ ಸರ್. ಟೆಲಿಮಾನಸ್ ಅಂತ ಕರಿತೀವಿ ನಾವು. ಟೆಲಿಮಾನಸ್ ಅಂತ ಹೇಳಿದ್ರೆ ಇದು 24/7 ಹೆಲ್ಪ್ ಲೈನ್ ನಂಬರು. ಈ ನಂಬರಿಗೆ ಕಾಲ್ ಮಾಡಿದಾಗ ಎಷ್ಟೊಂದು ಜನ ಕೌನ್ಸಿಲರ್ಗಳು, ನಾನು ಆಲ್ರೆಡಿ ಹೇಳಿದಾಗೆ ಎನಿ ಟೈಮ್ ಅವೈಲೇಬಲ್ ಇರ್ತಾರೆ.
ಅವರ ಜೊತೆ ಒಂದು ಎಕ್ಸ್ಪರ್ಟ್ ಒಪಿನಿಯನ್ ಅಂತ ಹೇಳ್ಬೋದು. ಅಂದರೆ ಅವರ ಒಂದು ಒಪಿನಿಯನ್ ತಗೊಳ್ಳೋಂಥದ್ದು ಈ ಟೈಮಲ್ಲಿ, ಅಂದರೆ ಈ ಒಂದು ಕಷ್ಟದ ಟೈಮಲ್ಲಿ ಏನು ಸಮಸ್ಯೆಯಿಂದ ಹೊರಗಡೆ ಬರಲು ಏನೇನು ಮಾಡಬಹುದು ಅಂತ ಹೇಳಿ ಅವರು ಹೇಳ್ಕೊಡ್ತಾರೆ. ಇದ್ರ ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಯೋಚನೆ ಬಂದಾಗ ಆ ಯೋಚನೆಯನ್ನು ಬಿಟ್ಟು ಬೇರೆ ಒಂದು ಯೋಚನೆ ಕಡೆಗೆ ಒಂದು ಮನಸ್ಸನ್ನು ಬದಲಾಯಿಸೋಂಥದ್ದು. ಉದಾಹರಣೆಗೆ ಒಂದು ವಾಕಿಂಗ್ ಹೋಗೋದು, ಅಥವಾ ಮ್ಯೂಸಿಕ್ ಕೇಳೋದು, ಬೇರೆ ಯಾವುದೋ ಒಂದು ಆ್ಯಕ್ಟಿವಿಟಿಯಲ್ಲಿ ಇಲ್ಲಿ ಇನ್ವಾಲ್ವ್ ಆಗೋದು. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಒಂದು ಬಂದಿರೋ ಒಂದು ಥಾಟ್ ಅಥವಾ ಯೋಚನೆ ಕಡಿಮೆ ಆಗುತ್ತೆ. ಓಕೆ, ಒಟ್ಟಾರೆಯಾಗಿ ಸರ್ ನೀವು ಹೇಳೋದು ಆ ಯೋಚನೆ ಬಂದಾಗ ಏನು ಮಾಡಬೇಕು, ಆ ಯೋಚನೆಯಿಂದ ಹೊರಗೆ ಅಂದರೆ ಡೈವರ್ಟ್ ಮಾಡ್ಕೋಬೇಕು ನಮ್ಮ ಮನಸ್ಸನ್ನು ಅಂತ. ಅದ್ರ ಜೊತೆಗೆ ನೀವು ಹೇಳಿದಾಗೆ ಟೆಲಿಮಾನಸ್ ಅದು 24/7 ಆಗಿರುತ್ತೆ. ಅದೇ ರೀತಿ ಅದು ಯಾವಾಗ ಬೇಕಾದರೂ ಅದರಲ್ಲಿ ನುರಿತ ಆಪ್ತ ಸಮಾಲೋಚಕರು ಇರ್ತಾರೆ. ಅವ್ರ ಕಡೆಯಿಂದ ನಮ್ಮ ಆ ಕ್ಷಣದ ಮನೋಭಾವನೆಯನ್ನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಏನೇನು ಮಾರ್ಗಗಳಿದ್ದಾವೆ ಅಂತೇಳಿ ನಾವು ಅವ್ರ ಕಡೆಯಿಂದ ತಿಳ್ಕೊಬೋದು ಅಂತ. ಈಗ ನಾವೆಲ್ಲರೂ ನೋಡೋ ರೀತಿಯಲ್ಲಿ ಸರ್, ನಮ್ಮ ಈಗಿನ ಯುವ ಜನತೆ ಆಗಿರ್ಬೋದು, ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಈ ಸೋಷಿಯಲ್ ಮೀಡಿಯಾ ನಾವು ಏನು ಸಾಮಾಜಿಕ ಜಾಲತಾಣ ಅಂತ ಕರಿತೇವೆ, ಇದಕ್ಕೆ ತುಂಬ ಹತ್ತಿರವಾಗ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಏನಾದರೂ ಈ ಆತ್ಮಹತ್ಯೆಗೆ ಸಂಬಂಧಪಟ್ಟ ಹಾಗೆ ಈ ಸೋಷಿಯಲ್ ಮೀಡಿಯಾಗಳ ಪ್ರಭಾವ ಇರಬಹುದಾ? ಖಂಡಿತವಾಗ್ಲೂ ಇದೆ. ಸೋಷಿಯಲ್ ಮೀಡಿಯಾ ಅಂತ ಏನು ಹೇಳ್ತೀವಿ ನಾವು, ಇದೊಂದು ಡಬಲ್ ಎಡ್ಜ್ಡ್ ಸ್ವೋರ್ಡ್ ಅಂತ ಹೇಳ್ಬೋದು. ಅಂದರೆ ಎರಡು ಅಂಚಿನ ಕತ್ತಿ ಅಂತ ಹೇಳಿ. ಇದನ್ನು ನಾವು ಉಪಯೋಗನೂ ಮಾಡ್ಕೊಳ್ಬೋದು ಅಥವಾ ದುರುಪಯೋಗನೂ ಮಾಡ್ಕೊಳ್ಬಹುದು. ಉಪಯೋಗ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ, ಈ ಒಬ್ಬ ಮನುಷ್ಯನಿಗೆ ಏನೋ ಒಂದು ಯೋಚನೆಗಳು ಬರ್ತಾ ಇದ್ದಾವೆ, ಆತ್ಮಹತ್ಯೆ ಯೋಚನೆಗಳು ಬರ್ತಾ ಇದ್ದಾವೆ. ಈ ಥರ ಆದಾಗ ಆತ ಸಹಾಯ ಕೋರಿ ಒಂದು ಸೋಷಿಯಲ್ ಮೀಡಿಯಾದ ಒಂದು ಮೊರೆ ಹೋಗಬಹುದು. ಇದ್ರ ಜೊತೆಗೆ ಈಗ ನಾವು ಆಲ್ರೆಡಿ ನೋಡಿದಾಗೆ ಹಲವಾರು ಸೆಲೆಬ್ರಿಟೀಸ್ಗಳು ಸಹ ಸೋಷಿಯಲ್ ಮೀಡಿಯಾದಿಂದ ಹೊರಗಡೆ ಬಂದು ಅವರ ಒಂದು ಎಕ್ಸ್ಪೀರಿಯನ್ಸನ್ನು ಅವರು ಹೇಳ್ಕೊಳ್ತಾ ಇದ್ದಾರೆ, ಈ ಥರ ಆಗ್ತಾ ಇದೆ ಅಂತ ಹೇಳಿ. ಇದರಿಂದ ಏನಾಗುತ್ತೆ ಅಂದರೆ ಬೇರೆ ಜನಗಳಿಗೂ ಗೊತ್ತಾಗುತ್ತೆ, ಸಾಮಾನ್ಯ ಜನಗಳಿಗೆ ಗೊತ್ತಾಗುತ್ತೆ, ಹೌದು ಇದು ಒಂದು ಸಮಸ್ಯೆ, ಇದಕ್ಕೂ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ. ಇದು ಒಂದು ಸೋಷಿಯಲ್ ಮೀಡಿಯಾದಿಂದ ಆಗೋವಂಥ ಒಂದು ಉಪಯೋಗಗಳು. ಇನ್ನು ಉಳಿದಂಗೆ ಕೆಲವೊಂದು ಸತಿ ದುರುಪಯೋಗ ಆಗೋ ಚಾನ್ಸಸ್ಗಳು ಇರುತ್ತೆ. ನಾನು ಆಲ್ರೆಡಿ ಹೇಳಿದಾಗೆ ಈ ವಯಸ್ಸಿನವರು, ಹದಿಹರೆಯದ ವಯಸ್ಸು ಮತ್ತು ಯುವಕರು ಈಗ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ವಾಲ್ವ್ ಆಗ್ತಾ ಇರ್ತಾರೆ. ಅವರು ಕೆಲವೊಂದು ಸತಿ ಸೈಬರ್ ಬುಲ್ಲಿಯಿಂಗ್ ಅಂತ ಹೇಳ್ತೀವಿ. ಈಗ ಮೊದಲೆಲ್ಲ ಆಯಿತು ಅಂತಂದರೆ ಹೊರಗಡೆ ಒಂದು ಗಲಾಟೆಗಳು ಜಗಳಗಳು ಆಗೋದು. ಇವಾಗ ಸೈಬರ್ ಬುಲ್ಲಿಯಿಂಗ್, ಕಮೆಂಟಲ್ಲಿ ಯಾರೋ ಒಬ್ಬ ಏನೋ ಒಂದು ಕೆಟ್ಟದಾಗಿ ಹಾಕ್ತಾನೆ ಅಥವಾ ಇನ್ನೇನೋ ಒಂದು ಅಶ್ಲೀಲವಾಗಿ ಹಾಕ್ತಾರೆ. ಇದ್ರ ಜೊತೆಗೆ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಅವರು ಇನ್ನೊಬ್ಬ ಯಾರೋ ಸೆಲೆಬ್ರಿಟಿಗೆ ನೋಡಿ ಅವ್ರು ಕಂಪೇರ್ ಮಾಡ್ಕೊಳ್ಳೋದು, ಒಂದು ಕೀಳರಿಮೆಯ ಒಂದು ಭಾವನೆ ಅವರಲ್ಲಿ ಹುಟ್ಟೋದು, ಈ ಥರ ಒಂದು ಚಾನ್ಸಸ್ಗಳು ಸೋಷಿಯಲ್ ಮೀಡಿಯಾದಿಂದ ಆಗ್ತವೆ. ಇದ್ರ ಜೊತೆಗೆ ಇನ್ನೊಂದು ವಿಚಾರ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈ ಇಮಿಟೇಟಿವ್ ಸೂಸೈಡ್ ಅಂತ ಹೇಳ್ತಾರೆ, ಅಂದರೆ ಕಾಪಿ ಕ್ಯಾಟ್ ಸೂಸೈಡ್ ಅಂತ ಹೇಳಿ. ಕೆಲವೊಂದು ರಿಸರ್ಚ್ಗಳು ಹೇಳ್ತವೆ ನಮಗೆ. ಈಗ ಒಂದು ಧಾರಾವಾಹಿ ಇರ್ಬೋದು ಅಥವಾ ಯಾವುದೋ ಟಿ ವಿ ಸೀರೀಸ್ ಇರ್ಬೋದು, ಆ ಸೀರೀಸ್ನಲ್ಲಿ ಯಾವುದೋ ಒಂದು ಪಾತ್ರಧಾರಿ ಒಂದು ಆತ್ಮಹತ್ಯೆಗೆ ಶರಣಾಗ್ತಾನೆ ಅಂತ ಹೇಳಿದಾಗ ಅದನ್ನು ನೋಡೋ ಎಷ್ಟೋ ಒಂದು ಯುವಕರು ಅಥವಾ ಯುವತಿಯರು ಅದೇ ರೀತಿಯ, ಅಂದರೆ ಕಾಪಿ ಕ್ಯಾಟ್, ಅದೇ ಯಾವ ಥರ ಅವನು ನೇಣು ಹಾಕ್ಕೊಂಡಿದ್ದ, ಮತ್ತೊಂದೇನೋ ಒಂದು ಮಾಡ್ಕೊಂಡಿದ್ದ, ಅದೇ ರೀತಿಯಲ್ಲಿ ಅವರು ಸಹ ಮಾಡ್ಕೊಂಡಿರೋದು ನಾವು ನೋಡ್ಬೋದು. ಆಲ್ರೆಡಿ 17ರಿಂದ 18 ಕೇಸಸ್ ಆಲ್ರೆಡಿ ರಿಪೋರ್ಟೆಡ್ ಆಗಿದೆ. ಇದು ಯಾರಲ್ಲಿ ಹೆಚ್ಚು ಅಂತ ಹೇಳಿದ್ರೆ ಮಕ್ಕಳಲ್ಲಿ ತುಂಬ ಜಾಸ್ತಿ ಈ ಒಂದು ವಿಚಾರ. 5ರಿಂದ 7 ವರ್ಷದ ಮಕ್ಕಳಲ್ಲಿ ಸಹ ನಾವು ಗಮನಿಸಿದ್ವಿ ಈ ಥರ ಒಂದು ಕಾಪಿ ಕ್ಯಾಟ್ ಅಂತಂದರೆ, ಯಾವುದೋ ಒಂದು ಸಿನಿಮಾ ನೋಡಿ ಆ ಸಿನಿಮಾದಲ್ಲಿ ಹೀರೋ ಈ ಥರ ಮಾಡ್ಕೊತಾನೆ, ನಾವು ಈ ಥರ ಮಾಡ್ಕೊಳ್ಬಹುದು, ಈ ಥರ ಒಂದು ಯೋಚನೆಗಳು ಅವರಲ್ಲಿ ಬೆಳವಣಿಗೆ ಆಗ್ತಾ ಇದೆ ಇತ್ತೀಚೆಗೆ. ಅಂದರೆ ಅನುಕರಣೆ ಮಾಡ್ತಾರೆ, ತಮ್ಮ ಹೀರೋ ಅಥವಾ ತಮ್ಮ ಯಾರು ತಾವು ಇಷ್ಟಪಟ್ಟಿರ್ತಾರೆ ಅವರನ್ನು ಅನುಕರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಹೌದು, ನೀವು ಹೇಳಿದಾಗ ಅನುಕರಣೆ ಮಾಡಿ ಅದೇ ರೀತಿಯ ಒಂದು ಪ್ರಯತ್ನ ಮಾಡುವಂಥದ್ದು. ಕುಟುಂಬ ಅನ್ನುವಂಥದ್ದು ಒಂದು ಉತ್ತಮವಾದ ಪಾತ್ರ ವಹಿಸುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಸರ್. ಹಾಗಾದರೆ ಈ ಆತ್ಮಹತ್ಯೆಯ ತಡೆ ಹಿನ್ನೆಲೆಯಲ್ಲಿ ಕುಟುಂಬದ ಪಾತ್ರ ಏನು ಅಂತೇಳಿ ಸರ್? ಕುಟುಂಬದ ಪಾತ್ರ ಬಹಳ ಒಂದು ದೊಡ್ಡ ಪಾತ್ರವನ್ನು ನಿಭಾಯಿಸುತ್ತೆ ಕುಟುಂಬ ಅನ್ನೋದು. ಎಸ್ಪೆಷಲಿ ಅದು ನಮ್ಮ ಭಾರತದಲ್ಲಿ ಎಲ್ಲವೂ ನಮ್ಮ ಕುಟುಂಬದ ಸುತ್ತುವರೆದಿರೋದ್ರಿಂದ ಕುಟುಂಬ ಬಹಳ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ಒಂದು ಕೆಲಸ ಮಾಡುತ್ತೆ. ಏನೇ ತೊಂದರೆ ಆಗಲಿ, ಏನೇ ಒಂದು ಹೊರಗಡೆ ಏನೋ ಒಂದು ಸಮಸ್ಯೆ ಆಗಲಿ, ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು ಅಥವಾ ಫೈನಾನ್ಷಿಯಲ್ ಆಗಿರ್ಬೋದು, ಮೊದಲು ಬರೋ ಅಂಥದ್ದೇ ಒಂದು ಕುಟುಂಬ ಅನ್ನೋ ಅಂಥದ್ದು. ಹಾಗಾಗಿ ಈಗ ಒಬ್ಬ ವ್ಯಕ್ತಿ ಏನೋ ಒಂದು ಈ ಖಿನ್ನತೆಗೆ ಒಳಪಟ್ಟಿದ್ದಾನೆ ಅಥವಾ ಒಂದು ನಕಾರಾತ್ಮಕ ಯೋಚನೆಗಳು ಬರ್ತಾ ಇದ್ದಾವೆ ಅಥವಾ ಈ ಒಂದು ಆತ್ಮಹತ್ಯೆ ಯೋಚನೆಗಳು ಬರ್ತಾ ಇದ್ದಾವೆ ಅಂತ ಹೇಳಿದಾಗ ನಾವು ಆಲ್ರೆಡಿ ಹೇಳಿದಾಗ ಕೆಲವೊಂದು ವಾರ್ನಿಂಗ್ ಸೈನ್ಸ್ ಅಂತ ಇದ್ದೇ ಇರುತ್ತೆ ಅವರಿಗೆ. ಏನು ವಾರ್ನಿಂಗ್ ಸೈನ್ಸ್ ಅಂತ ಕೇಳ್ಬೋದು ನೀವು.
ಮನೆ ಬಿಟ್ಟು ಹೊರಗಡೆ ಹೋಗೋದಿಲ್ಲ. ಮುಂಚೆ ಮನೆಯಿಂದ ಹೊರಗಡೆ ಎಲ್ಲ ಕಡೆ ಓಡಾಡ್ತಿದ್ದ, ಈಗ ಮನೆ ಬಿಟ್ಟು ಹೊರಗಡೆನೇ ಹೋಗ್ತಾ ಇಲ್ಲ, ಮನೆ ಒಳಗಡೆ ಕೂತ್ಕೊಂಡಿರ್ತಾನೆ. ಜಾಸ್ತಿ ಅಳೋದು, ಯಾರ ಜೊತೆನೂ ಮಾತಾಡ್ತಾ ಇಲ್ಲ. ಈ ಥರ ನಡವಳಿಕೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಅವ್ರು ಕಂಡು ಹಿಡಿಬೋದು. ಓಕೆ. ಮುಂಚೆ ತುಂಬ ಚುರುಕಿದ್ದ, ಬಟ್ ಇವಾಗ ಬರ್ತಾ ಬರ್ತಾ ತುಂಬ ಡಲ್ ಆಗಿಬಿಟ್ಟಿದ್ದಾನೆ. ಯಾರ ಜೊತೆ ಮಾತಾಡ್ತಾ ಇಲ್ಲ, ಸ್ಕೂಲಿಗೆ ಹೋಗ್ತಾ ಇಲ್ಲ, ಕಾಲೇಜಿಗೆ ಹೋಗ್ತಾ ಇಲ್ಲ, ಕೆಲಸಕ್ಕೂ ಸಮೇತ ಹೋಗ್ತಾ ಇಲ್ಲ. ಅದ್ರ ಜೊತೆಗೆ ಕೆಲವೊಂದು ಸತಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಕೆಟ್ಟ ಯೋಚನೆಗಳನ್ನ ಜೋರಾಗಿ ಹೇಳ್ತಾನೆ. ಅಂದರೆ ಈ ಥರ ನನಗೆ ಆಗಬೇಕು, ಈ ಥರ ನಾನು ಮಾಡ್ಕೊಳ್ಬೇಕು, ಈ ಥರ ಒಂದು ಹೇಳೋದ್ರಿಂದ ಈ ಕುಟುಂಬದ ಸದಸ್ಯರು ಇದನ್ನು ತುಂಬ ಸುಲಭವಾಗಿ ಅಬ್ಸರ್ವ್ ಮಾಡ್ಬೋದು. ಈತನಿಗೇನೋ ತೊಂದರೆ ಇದೆ ಅಂತ ಹೇಳಿ. ಮೊದಲನೇದಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಅವರಲ್ಲಿ ಗಮನ ಇಟ್ಟು ಕೇಳಬೇಕು. ಅವ್ರು ಏನು ತೊಂದರೆಯಿಂದ ಬಳಲ್ತಾ ಇದ್ದಾರೆ ಅದನ್ನು ಕೇಳಬೇಕು. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಬೇಡ. ಕೆಲವೊಬ್ರು ನಿರ್ಲಕ್ಷ್ಯ ಮಾಡಿಬಿಡ್ತಾರೆ, ಬಿಡು ಇದ್ದಿದ್ದೆ ಒಂದು 2 ದಿನ ಆದಮೇಲೆ ಸರಿಯಾಗುತ್ತೆ ಅಂತ ಹೇಳಿ ಕೆಲವೊಂದು ಸತಿ ನಿರ್ಲಕ್ಷ್ಯ ಮಾಡೋದು ಉಂಟು. ಆದರೆ ಯಾವುದೇ ಕಾರಣಕ್ಕೆ ನಿರ್ಲಕ್ಷ್ಯ ಮಾಡೋದು ಬೇಡ. ಅವ್ರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಅವ್ರ ಹತ್ರ ಕೇಳೋ ಅಂಥದ್ದು. ಅಕಸ್ಮಾತ್ ಅವ್ರು ಹೇಳ್ತಾ ಇಲ್ಲ ಅಂತಂದರೆ ಅದನ್ನು ನಾನು ಹೇಳ್ದಾಗೆ ಈ ಒಂದು ನಡವಳಿಕೆಯಲ್ಲಿ ವ್ಯತ್ಯಾಸಗಳನ್ನು ಕಂಡು ಹಿಡಿದು ಅವರಿಗೆ ತಕ್ಕ, ಅಂದರೆ ಆ ಟೈಮಲ್ಲಿ ಒಂದು ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್ ಅಂತ ಹೇಳ್ತೀವಿ, ಅಂದರೆ ಎಕ್ಸ್ಪರ್ಟ್ ಆದ ಒಂದು ಹಾಸ್ಪಿಟ್ಲ್ ಇರ್ಬೋದು, ಹತ್ತಿರದ ಅದು ಗೌರ್ಮೆಂಟ್ ಸರ್ಕಾರಿ ಹಾಸ್ಪಿಟ್ಲ್ ಇರ್ಬೋದು, ಅಥವಾ ಇನ್ಯಾರಿಗೋ ಒಂದು ತೋರಿಸೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಸಮಸ್ಯೆಗಳನ್ನು ಕಂಡು ಹಿಡಿಬೋದು. ಇದ್ರ ಜೊತೆಗೆ ನಾವು ಆಲ್ರೆಡಿ ಹೇಳಿದಾಗೆ ಒಂದು ಟೆಲಿಮಾನಸ್ ಅಂತ ಒಂದು ನಂಬರ್ ಹೇಳಿದ್ವಿ, 14416 ಅಂತ ಹೇಳಿ. ಹೌದು ಸರ್. ಇದು ಬರೀ ರೋಗಿಗಳಿಗೆ ಮಾತ್ರ ಅಲ್ಲ. ಈಗ ರೋಗಿಗಳು ಅಂತಲೂ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಯಾರಿಗೆ ಏನೇ ಸಮಸ್ಯೆ ಇದ್ರೂ ಸಮೇತ ಅವ್ರು ಕಾಲ್ ಮಾಡ್ಬೋದು. ಇದ್ರ ಜೊತೆಗೆ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಹೇಳಿ ಈ ಒಂದು ಕುಟುಂಬದ ಸದಸ್ಯರು ಆ ನಂಬರಿಗೆ ಕಾಲ್ ಮಾಡಿದರೆ ಅವರಿಗೂ ಸಹ ಕೆಲವೊಂದು ಮಾಹಿತಿಗಳು ಸಿಗ್ತವೆ. ಇಂಥ ಸಂದರ್ಭದಲ್ಲಿ ಯಾರಿಗೆ ಏನೇ ಸಮಸ್ಯೆಗಳಾದರೂ ಕೂಡ ನಮಗೆ ಪತ್ತೆ ಹಚ್ಚಲಿಕ್ಕೆ ತುಂಬ ಸುಲಭ ಆಗ್ತದೆ. ಅದರೊಂದಿಗೆ ಡಾಕ್ಟ್ರು ಹೇಳ್ದಾಗೆ ಹತ್ತಿರದ ಯಾವುದೇ ಒಂದು ಸರ್ಕಾರಿ ಅಥವಾ ಯಾವುದೇ ಆಸ್ಪತ್ರೆಗೆ ಸಂಬಂಧಪಟ್ಟವರಿಗೆ ತೋರಿಸೋದ್ರಿಂದ ಈ ಒಂದು ಸಮಸ್ಯೆಯಿಂದ ಹೊರಗೆ ಬರ್ಬೋದು ಅಂತೇಳಿ. ಹಾಗಾದರೆ ಸರ್, ಈ ಆತ್ಮಹತ್ಯೆಯನ್ನು ನಾವು ಹೇಗೆ ನಿಯಂತ್ರಣ ಮಾಡ್ಬೋದು ಸರ್? ನಮ್ಮಲ್ಲಿ ಆತ್ಮಹತ್ಯೆನ ಖಂಡಿತವಾಗಿ ನಿಯಂತ್ರಣ ಮಾಡ್ಬೋದು. 100ಕ್ಕೆ 100% ಆತ್ಮಹತ್ಯೆ ಅಂದರೆ ಒಂದು ಯೋಚನೆಗಳನ್ನು ಒಬ್ಬ ರೋಗಿ ಅಥವಾ ಒಬ್ಬ ಮನುಷ್ಯರಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಪೂರ್ತಿಯಾಗಿ ಕಡಿಮೆ ಮಾಡಬಹುದು. ಅದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಇದು ಒಬ್ಬರ ಕೈಯಲ್ಲಿ ಆಗುವಂಥ ಕೆಲಸಗಳಲ್ಲ. ಇದಕ್ಕೆ ಏನು ಅಂತ ಹೇಳಿದ್ರೆ, ಈಗ ವ್ಯಕ್ತಿ ಒಂದು ಹಂತದಲ್ಲಿ, ಅಂದರೆ ವ್ಯಕ್ತಿಯ ಹಂತದಲ್ಲಿ ಏನು ಮಾಡ್ಬೋದು ಅಂದರೆ ಪರ್ಸ್ನಲ್ ಲೆವೆಲಲ್ಲಿ ಏನು ಮಾಡಬಹುದು ಅಂತ ಹೇಳಿ. ಇವಾಗ ಯಾರಿಗೋ ಒಬ್ಬರಿಗೆ ಏನು ಯೋಚನೆಗಳೇ ಇಲ್ಲ, ಅಂದರೆ ಈ ಒಂದು ಆತ್ಮಹತ್ಯೆ ಯೋಚನೆಗಳಿಲ್ಲ, ಏನೂ ಇಲ್ಲ ಅಂತ ಹೇಳಿದ್ರೆ ಅವ್ರು ಏನು ಮಾಡಬಹುದು ಅಂತ ಹೇಳಿದ್ರೆ, ಒಂದು ಆರೋಗ್ಯಕರವಾದಂಥ ಒಂದು ಜೀವನ ಶೈಲಿಯನ್ನು ಒಂದು ಅಭ್ಯಾಸ ಮಾಡ್ಕೊಳ್ಳೋ ಅಂಥದ್ದು, ಅಂದರೆ ಹೆಲ್ತಿ ಲೈಫ್ ಸ್ಟೈಲು. ಸರಿಯಾದ ಟೈಮಿಗೆ ಊಟ ಮಾಡೋದು, ಅದರ ಜೊತೆಗೆ ಸರಿಯಾದ ಪ್ರಮಾಣದಲ್ಲಿ ನಿದ್ದೆ, 7ರಿಂದ 8 ಗಂಟೆ ಅಂತ ಹೇಳ್ತೀವಿ, ನಿದ್ದೆ ಒಂದು ಮಾಡೋ ಅಂಥದ್ದು. ಇದರ ಜೊತೆಗೆ ನಾನು ಆಲ್ರೆಡಿ ಹೇಳಿದಾಗೆ ಯಾವುದಾದ್ರು ಒಂದು ವಿಚಾರಗಳು ಬಂದಾಗ ಅಥವಾ ಏನೋ ಒಂದು ನೆಗೆಟಿವ್ ಥಾಟ್ಸ್ ಬಂತು ಅಂತ ಹೇಳಿದ್ರು ಬೇರೆಯವರೊಂದಿಗೆ ಶೇರ್ ಮಾಡೋದು, ಅಥವಾ ಇನ್ನೊಂದು ಬೇರೆ ಯಾರಿಗೋ ಒಂದು ಹೆಲ್ಪ್ ಕೇಳೋ ಅಂಥದ್ದು, ಕುಟುಂಬದ ಸದಸ್ಯರೊಂದಿಗೆ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋ ಅಂಥದ್ದು, ಇದನ್ನು ನಾವು ವ್ಯಕ್ತಿಯ ಒಂದು ಲೆವೆಲಲ್ಲಿ ಮಾಡಬಹುದು. ಇದ್ರ ಜೊತೆಗೆ ಕೌಟುಂಬಿಕ ಒಂದು ಹಂತದಲ್ಲಿ ಏನು ಮಾಡಬಹುದು ಅಂತೇಳಿ ನಾವು ಆಲ್ರೆಡಿ ಹೇಳಿದ್ವಿ. ಈಗ ಫ್ಯಾಮಿಲಿ ಮೆಂಬರ್ಸ್ ಏನು ಮಾಡಬಹುದು, ಕರೆಕ್ಟಾಗಿ ಅವರ ಏನು ತೊಂದರೆ ಇದೆ ಅದನ್ನೊಂದು ಅಂದರೆ ಒಂದು ಗುರುತು ಹಿಡಿಬೇಕು ಮೊದಲನೇದಾಗಿ. ಅದರ ಜೊತೆಗೆ ಅವರಿಗೊಂದು ಮಾಹಿತಿ ಕೊಡೋ ಅಂಥದ್ದು, ಮತ್ತು ಅವರಲ್ಲಿ ಕರೆಕ್ಟಾಗಿ ಕೇಳ್ಕೊಳ್ಳೋ ಅಂಥದ್ದು, ಏನು ಸಮಸ್ಯೆ ಇದೆ ಅಂತ ಒಂದು ಗುರುತಿಸಿ ಅದಕ್ಕೆ ತಕ್ಕನಾದ ಒಂದು ಚಿಕಿತ್ಸೆ ಅಥವಾ ಆಪ್ತ ಸಮಾಲೋಚನೆ ಏನು ಬೇಕು ಅದನ್ನು ಕೊಡಿಸೋ ಅಂಥದ್ದು ಫ್ಯಾಮಿಲಿ ಮೆಂಬರ್ಸು ಮಾಡ್ಬೋದು. ಇನ್ನು ಕಮ್ಯುನಿಟಿ ಲೆವೆಲ್ ಅಂತ ಹೇಳ್ತೀವಿ, ಅಂದರೆ ಸಮುದಾಯ ಮಟ್ಟದಲ್ಲಿ ಏನು ಮಾಡಬೇಕು ಅಂತ ಹೇಳಿ. ಈಗ ಸಮುದಾಯ ಮಟ್ಟದಲ್ಲಿ ಅಂತಂದರೆ ಈಗ ಶಾಲಾ ಕಾಲೇಜುಗಳಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮು ಅಂತಂದರೆ ಅವರಿಗೆ ಹೇಳ್ಕೊಡೋ ಅಂಥದ್ದು, ಈ ಥರ ಸಮಸ್ಯೆಗಳು ಬರುತ್ತೆ, ಈ ಥರ ಮಾನಸಿಕ ಸಮಸ್ಯೆಗಳು ಇದಕ್ಕೆ ಸಮಸ್ಯೆ ಅಂತಾರೆ, ಈ ಸಮಸ್ಯೆಗಳಿಂದ ಈ ಥರ ಯೋಚನೆಗಳು ಬರುತ್ತೆ, ಮತ್ತು ಈ ಥರ ಅಂದರೆ ಈ ವಯಸ್ಸಿನವರಲ್ಲಿ ಈ ಥರ ಒಂದು ಸಮಸ್ಯೆಗಳು ಬರುತ್ತೆ. ಅಂದರೆ ಯಾವ ವಯಸ್ಸಿನಲ್ಲಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, 17ನೇ ವಯಸ್ಸಲ್ಲಿ ಜಾಸ್ತಿ. ಈಗೇನು ಇಲ್ಲಿವರೆಗೂ ನಮ್ಮ ಜೊತೆ ಡಿಸ್ಕಸ್ ಆಯಿತು. ಈಗ ಮನೋವೈದ್ಯರು ಏನು ಹೇಳಿದರು, ಮನೋಚೈತನ್ಯ ಅಂತೇಳಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ, ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಮನೋಚೈತನ್ಯ ಕಾರ್ಯಕ್ರಮ ಅಂತೇಳಿ ನಡೀತದೆ. ಆ ಕಾರ್ಯಕ್ರಮದ ಹಿನ್ನೆಲೆ ಅಂದರೆ 1 ತಿಂಗಳಲ್ಲಿ ನಿಗದಿತ ದಿನದಂದು ಒಂದು ತಾಲೂಕು ಆಸ್ಪತ್ರೆ ಮತ್ತು ಸಮುದಾಯ ಆಸ್ಪತ್ರೆಗಳಿಗೆ ಮನೋವೈದ್ಯರ ತಂಡ ಭೇಟಿ ನೀಡಿ ಅಲ್ಲಿ ಬರುವಂತಹ ಮಾನಸಿಕ ಸಮಸ್ಯೆ ಇರುವಂಥವ್ರಿಗೆ ಆಪ್ತ ಸಮಾಲೋಚನೆ ಆಗಿರ್ಬೋದು, ಚಿಕಿತ್ಸೆ ಆಗಿರ್ಬೋದು ಮತ್ತು ಔಷಧೋಪಚಾರ ಆಗಿರ್ಬೋದು, ಈ 3 ಸಂಪೂರ್ಣ ಉಚಿತವಾಗಿ ನೀಡುವಂಥ ಕಾರ್ಯಕ್ರಮ ಇದಾಗಿರ್ತದೆ. ಹಾಗಾದರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಒಂದು ಸೌಲಭ್ಯ ಎಲ್ಲೆಲ್ಲಿ ದೊರೀತದೆ ಅಂತ ನಾವು ನೋಡ್ತಾ ಹೋದರೆ, ಮೊದಲು ದೊರೀತದೆ
ಓಕೆ, ಧನ್ಯವಾದಗಳು ಸರ್. ತಮಗೆಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಎಲ್ಲ ಮಾಹಿತಿಗಳನ್ನ ನೀಡಿದ್ದೀರಾ. ಹಾಗೆಯೇ ಮಾನಸಿಕ ಆರೋಗ್ಯವನ್ನು ಯಾವ ರೀತಿಯಲ್ಲಿ ಕಾಪಾಡ್ಕೋಬೇಕು, ಹಾಗೆ ಆತ್ಮಹತ್ಯೆನ ತಡೆಯುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ನಾವು ಅನುಸರಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾ ಇವತ್ತಿನ ನಮ್ಮ ಆಗಬೇಡಿ